ತಾಲೂಕು ಹಡಪ ಸಮಾಜಕ್ಕೆ, ಜಿಲ್ಲಾ ಹಡಪ ಸಮಾಜಕ್ಕೆ, ನಗರ ಹಡಪ ಸಮಾಜಕ್ಕೆ, ಹಡಪ ಸಮಾಜದ ಹೋರಾಟಕ್ಕೆ ಜಯವಾಗಲಿ. 2026ನೇ ಬಜೆಟ್ನಲ್ಲಿ 100 ಕೋಟಿ ರೂಪಾಯಿ ಅನುದಾನ ಕೊಡಲೇಬೇಕು. ಇಂದು ಕಲಬುರಗಿಯಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಚೌಕ್ ವೃತ್ತದಿಂದ ನೂರಾರು ಹಡಪ ಸಮಾಜದ ಯುವಕರು ಮತ್ತು ಪೂಜ್ಯರಂತ ನಮ್ಮ ಶಾಬಾದ್ ಅಪ್ಪಾಜಿಯವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಕಲಬುರಗಿ ತಾಲೂಕಿನ ಹಡಪ ಸಮಾಜದ ತಾಲೂಕಾಧ್ಯಕ್ಷರಾದ ಚಂದ್ರು ತೊನಸಹಳ್ಳಿ ಅವರ ನೇತೃತ್ವದಲ್ಲಿ ಅವರಿವರನ್ನೆಲ್ಲರ ನೇತೃತ್ವ ನೂರಾರು ಸಂಖ್ಯೆಯಲ್ಲಿ ಇಂದು ಪ್ರತಿಭಟನೆ ಮುಖಾಂತರ ಕಲಬುರಗಿ DC ಆಫೀಸ್ ಎದುರುಗಡೆ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಏಕೆಂತಂದರೆ ಹಡಪ ಸಮಾಜದ ವಿವಿಧ ಬೇಡಿಕೆಗಳು, ನಾನಾ ಬೇಡಿಕೆಗಳು 16 ವರ್ಷಗಳಿಂದ ಎಲ್ಲ ರೀತಿಯ ಹೋರಾಟ ಮಾಡಿದೆವು. ಟಮಾಟೆ ಚಳವಳಿ, ಚೌರಮುಂಡಿನ ಅಣಕು ಪ್ರದರ್ಶನ, ಶಾಂತಿ ಸತ್ಯಾಗ್ರಹ, ದೀರ್ಘದಂಡ ನಮಸ್ಕಾರ ಮತ್ತು ವಿಭಿನ್ನ ರೀತಿಯ ಒಂದು ಚಳವಳಿಯ ಮತ್ತು ಹೋರಾಟ ಮಾಡುವ ಮುಖಾಂತರ ಇವತ್ತು ನಾವು ಹೋರಾಟ ಮಾಡಿದೆವು. ಇದು ಯಾವುದೇ ಸರ್ಕಾರ ಇರಲಿ, ಯಾವುದೇ ಮುಖ್ಯಮಂತ್ರಿ ಇರಲಿ, ಹೋದ ಮುಖ್ಯಮಂತ್ರಿ ಕೂಡ, ಈಗಿನ ಮುಖ್ಯಮಂತ್ರಿ ಕೂಡ ಮತ್ತು ಯಾವುದೇ ಸರ್ಕಾರದ ಮುಖ್ಯಮಂತ್ರಿ ಕೂಡ ಇದ್ದರೂ ಕೂಡ ನಮ್ಮ ಹಡಪ ಸಮಾಜ ಬೇಡಿಕೆಗಳು ಈಡೇರಿಸಿಲ್ಲ. ಭಾಳ ನೋವಾದ ಇವತ್ತಿನ ದಿವಸ ಈ ಸಮಾಜದಲ್ಲಿ, ಈ ಒಂದು ಜಗತ್ತಿನಲ್ಲಿ ಬದುಕಬೇಕಾದ್ರೆ ಟಚಬಲ್ ಅನ್ಟಚಬಲ್, ಕೆಲವೊಬ್ಬರಿಗೆ ಮುಟ್ಟಿದ್ರೆ ಶೋಷಣೆ ಆಗ್ತದೆ ಅಂತಾರ, ನಮಗೆ ನೋಡಿದ್ರೆ ಶೋಷಣೆ ಆಗ್ತದೆ. ದಲಿತರಿಗಿಂತ ಹೀನಾಯ ಬದುಕು ಹಳ್ಳಿಗಾಡು ಪ್ರದೇಶದಲ್ಲಿ ಕರ್ನಾಟಕದ 10 ರಿಂದ 12 ಲಕ್ಷ ಜನಸಂಖ್ಯೆ ಕರ್ನಾಟಕದಲ್ಲಿದ್ದು, ಈ ಒಂದು ಸಮಾಜ ಎರಡನೇ ತಾಯಿಯಾಗಿ ಸೇವೆ ಮಾಡ್ತಕ್ಕಂಥ ಸಮಾಜ. ಈ ಸಮಾಜಕ್ಕೆ ಚೌರದಂಗಡಿಗೆ ಯಾರೇ ಬರ್ತಾರ, ಯಾವುದೇ ಧರ್ಮ ಇರಲಿ, ಜಾತಿ ಇರಲಿ, ಯಾವುದೇ ರೋಗಿ ಇರಲಿ, ಅವರೆಲ್ಲರಿಗೂ ಕೂಡ ಜಾತಿ ನೋಡಲಾರದೆ, ಧರ್ಮ ನೋಡಲಾರದೆ ಮತ್ತು ಯಾವುದೇ ರೋಗ ನೋಡಲಾರದೆ ಅವರೆಲ್ಲರನ್ನು ಎರಡನೇ ತಾಯಿಯಾಗಿ ಸೇವೆ ಮಾಡತಕ್ಕಂಥ ಒಂದು ಸಮಾಜ ಚೌರಮುಂಡನೆ ಮಾಡಿ ಅವರು ಸುಂದರವಾಗಿ ಮಾಡಿ ಬೇರೆ ವೇದಿಕೆಯಲ್ಲಿ ಸ್ಥಾನಮಾನ ಕೊಡ್ತಕ್ಕಂಥ ಈ ಸಮಾಜ. ಇಂಥ ಸಮಾಜ ಹಲವು ಬೇಡಿಕೆಗಳಿಂದ, ನಾನಾ ಬೇಡಿಕೆಗಳಿಂದ ಮತ್ತು ಮೀಸಲಿತದಿಂದ ಮತ್ತು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಒಂದು ಹಿಂದುಳಿದ ಈ ಸಮಾಜ ಅದಕ್ಕೋಸ್ಕರ ಈ ಚೌರಿಕ ಸಮಾಜ, ಹಡಪ ಸಮಾಜಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ತಾವು ಕೂಡ ಹಿಂದುಳಿದ ವರ್ಗದವರು. ಸಣ್ಣ ಒಂದು ಸಮಾಜದ 102 ಜಾತಿಗಳಲ್ಲಿ ಕುರುಬ ಸಮಾಜಕ್ಕೆ ತಾವು ಒಂದು ಇದಾಗಿ ಬಂದಂತಹ ಹಿಂದುಳಿದ ವರ್ಗದ ಸಮಾಜ. ನಾವು ಕೂಡ ಒಂದು ಹಡಪದ ಚೌರಿಕ ಸಮಾಜ, ಹಿಂದುಳಿದ ವರ್ಗದಲ್ಲಿ ಅತಿ ಹಿಂದುಳಿದ ಸಮಾಜ. ಈ ಸಮಾಜಕ್ಕೆ ಹಡಪದ ಅಭಿವೃದ್ಧಿ ನಿಗಮಕ್ಕೆ 100 ಕೋಟಿ ನೀಡಬೇಕು. ಈಗಾಗಲೇ ತಾವು ಸಮರ್ಪಕವಾಗಿ ಅನುಷ್ಠಾನ ಮಾಡಿದ್ದೀರಿ. 100 ಕೋಟಿ ಅನುದಾನ ನೀಡಬೇಕು. ಮತ್ತು ಕಲಬುರಗಿಯಲ್ಲಿ ಅಧ್ಯಯನ ಪೀಠ, ಹಡಪದಪ್ಪನ ಅಧ್ಯಯನ ಪೀಠ ಇದೆ, ಅದಕ್ಕೆ ಪ್ರತ್ಯೇಕ ಕಟ್ಟಡಕ್ಕೆ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಈ ಬಜೆಟ್ನಲ್ಲಿ, ಮಾರ್ಚ್ನಲ್ಲಿ ನಡೀತಕ್ಕಂಥ ಬಜೆಟ್ನಲ್ಲಿ ಮತ್ತು ಹಳ್ಳಿಗಳಿಗೆ ಚೌರ ಕುಟೀರಗಳನ್ನು ಮಾಡಬೇಕು. ಮತ್ತು ಈ ಸಮಾಜ ನಾವು SC ಕೇಳ್ತೀವಿ, ಆದರೆ ತಮಗೆ ಅವಕಾಶವನ್ನೆಲ್ಲ ಗೊತ್ತಿಲ್ಲ. ಹಿಂದುಳಿದ ವರ್ಗದಲ್ಲಿ ಅತಿ ಹಿಂದುಳಿದ ವರ್ಗ ಒಳ ಮೀಸಲಾತಿಯನ್ನು ಕೊಡಬೇಕು. ಇಂಥ 10 ಹಲವಾರು, ಅದಲ್ಲದೆ 10-12 ಲಕ್ಷ ಜನಸಂಖ್ಯೆ ಇದೆ. 10-12 ಲಕ್ಷ ಜನಸಂಖ್ಯೆ ಇದೆ. ಇನ್ನೂ ಕೂಡ ಒಂದು TP ಮೆಂಬರ್ ಇಲ್ಲ, ZP ಮೆಂಬರ್ ಇಲ್ಲ, MLC ಇಲ್ಲ, ML ಇಲ್ಲ, ರಾಜ್ಯಸಭೆ ಮೆಂಬರ್ ಇಲ್ಲ. ಅದಕ್ಕೋಸ್ಕರ ದಯಾಳಗಾದ ತಾವು ಮುಖ್ಯಮಂತ್ರಿಗಳೇ ಬರ್ತಕ್ಕಂಥ ದಿನದಲ್ಲಿ ನಮ್ಮ ಸಮಾಜದ ಯಾರ ಸೂಕ್ತ ವ್ಯಕ್ತಿಯನ್ನು ಒಂದು ರಾಜ್ಯಸಭಾ ಮೆಂಬರ್ ಮಾಡಿ ಅಥವಾ MLC ಆದರೂ ಮಾಡಿ ಇಂಥ ಒಂದು ನಮಗೆ ರಾಜಕೀಯ ಸ್ಥಾನಮಾನ ತಾವು ಕೊಡ್ತೀರಿ ಅಂತಕ್ಕಂಥ ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ಹೋರಾಟ ಮಾಡಿದೆವು. ದಯವಿಟ್ಟು ಕೊಡಲೇಬೇಕು. ಒಂದು ವೇಳೆ ಕೊಡಲಿಲ್ಲ ಅಂತಂದರೆ ಬರ್ತಕ್ಕಂಥ ದಿನದಲ್ಲಿ 10 ರಿಂದ 12 ಲಕ್ಷ ಜನಸಂಖ್ಯೆ ಇದ್ದು ಕರ್ನಾಟಕದಲ್ಲಿ. ತಮಗೆ ಗೊತ್ತಿರ್ಬೋದು, ಎಲೆಮರೆಕಾಯಿ ಅಂತ ಇರ್ತಕ್ಕಂಥ ಈ ಸಮಾಜ ಕರ್ನಾಟಕದಲ್ಲಿ ತಮ್ಮ ವಿಧಾನಸೌಧ ಮುಂದುಗಡೆ ಬಂದು ಗುತ್ತಿಗೆ ಹಾಕ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. ತಮಗೆ ಒಂದು ಹೋರಾಟದ ಮುಖಾಂತರ, ಈ ಒಂದು ಮೀಡಿಯಾ ಮುಖಾಂತರ, ಪ್ರಿಂಟಿಂಗ್ ಮಾಧ್ಯಮ ಮುಖಾಂತರ, TV ಮಾಧ್ಯಮದ ಮುಖಾಂತರ ಹೇಳಲು ಇಚ್ಛೆ ಪಡ್ತೇನೆ. ಜೈ ಹಿಂದ್, ಜೈ ಹಡಪದಪ್ಪಣ್ಣ. ನನ್ನ ಹೆಸರು ಈರಣ್ಣ ಹಡಪ, ಜಿಲ್ಲಾಧ್ಯಕ್ಷರು ಹಡಪ ಸಮಾಜ ಕಲಬುರಗಿ. ಇವತ್ತು ಕಲಬುರಗಿ ನಗರದಲ್ಲಿ ಹಡಪದ ಸಮಾಜದ ವತಿಯಿಂದ ಏನು ಪ್ರತಿಭಟನೆಯನ್ನು ಹಡಪದ ಚೌರಿಕ ಸಮಾಜ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರೋ ವಿಷಯ ಏನಂತಂದರೆ 2026ನೇ ರಾಜ್ಯ ಬಜೆಟ್ನಲ್ಲಿ ಹಡಪದ ಸಮಾಜಕ್ಕೆ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಘೋಷಣೆ ಮಾಡಿದ್ದೀರಿ. ಅದು ಸಮರ್ಪಕವಾಗಿ ಜಾರಿಗೆ ತಂದಿರುವಂಥ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ನಮಗೆ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿಗೆ ನಾವು ಏಳಿಗೆ ಆಗಬೇಕು, ನಮ್ಮ ಜನ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು 100 ಕೋಟಿ ರೂಪಾಯಿ ಅನುದಾನವನ್ನು ಕೊಡಬೇಕು. ಮತ್ತು ಹಡಪದಪ್ಪಣ್ಣ ಮತ್ತು ಲಿಂಗಮ್ಮ ತಾಯಿಯವರ ಜನ್ಮಸ್ಥಾನಗಳಾದಂಥ ದೇಗಿನಾಳ ಮತ್ತು ಮಸಬಿನಾಳಕ್ಕೆ ಸೂಕ್ತವಾದಂಥ ಪರಿಹಾರ ಕೊಟ್ಟು ಅಲ್ಲಿ ಪ್ರವಾಸಿ ತಾಣವಾಗಿ ನಿರ್ಮಾಣ ಮಾಡಬೇಕು.
ಮತ್ತು ಅದೇ ರೀತಿಯಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಹಡಪದಪ್ಪಣ್ಣನವರ ಅಧ್ಯಯನ ಪೀಠ ಇದೆ, ಅದು ನೋಡಲಾರ್ದಂಥ ಪರಿಸ್ಥಿತಿಗೆ ಇವತ್ತು ತಂದು ಬಿಟ್ಟಿದೆ. ಮಾನ್ಯ ಗುಲ್ಬರ್ಗಾ ಉಸ್ತುವಾರಿ ಮಂತ್ರಿಗಳು ಕೂಡ ಇದ್ರ ಬಾರಿದಾಗ ಭಾಳ ಕಾಳಜಿ ವಹಿಸಬೇಕು. ನಾವು ವಿನಂತಿಯನ್ನು ಮಾಡ್ತಿದ್ದೀವಿ. ಈ ಪ್ರಮುಖ 3 ಬೇಡಿಕೆಗಳನ್ನು ಮತ್ತು ಬಸವ ಕಲ್ಯಾಣದಲ್ಲಿರುವಂಥ ವಿಶ್ವಗುರು ಬಸವಣ್ಣನವರ ಪಕ್ಕದಲ್ಲಿರುವಂಥ ಅರಿವಿನ ಮನೆಯನ್ನು ಏನು ಬಸವ ಕಲ್ಯಾಣ ಪ್ರಾಧಿಕಾರ ಅಭಿವೃದ್ಧಿ ಮಂಡಳಿಗೆ ಒಳಪಡಿಸಿ ಅಲ್ಲಿ ಅಭಿವೃದ್ಧಿಪಡಿಸಬೇಕು. ಅದಕ್ಕೂ ಕೂಡ ಹಣವನ್ನು ಇಡಬೇಕು. ಯಾಕಂದರೆ ಅಲ್ಲಿ ಕಾಣದ ಕೆಲವೊಂದು ಬೇರೆ ಬೇರೆ ಕಮ್ಯುನಿಟಿಗಳನ್ನು ಇವತ್ತು 12ನೇ ಶತಮಾನದ ಇತಿಹಾಸವನ್ನು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅಂಥದಕ್ಕೆ ಈ ಘನವೆತ್ತ ಕಾಂಗ್ರೆಸ್ ಸರ್ಕಾರ ಅಂಥದಕ್ಕೆ ಯಾವುದಕ್ಕೂ ಕಿವಿ ಕೊಡದೆ ಅಲ್ಲಿ ಪ್ರಾಮಾಣಿಕವಾಗಿ 12ನೇ ಶತಮಾನದಲ್ಲಿ ವಾಸ್ತವಿಕವಾಗಿ ಏನಿತ್ತು ಅಂತಕ್ಕಂಥದ್ದನ್ನು ಮನಗಂಡು ಅಲ್ಲಿ ಪಟ್ಟದೇವರ ಒಂದು ಆದೇಶದ ಮೇರೆಗೆ, ಅವರ ಸೂಚನೆ ಮೇರೆಗೆ ಹಡಪದಪ್ಪಣ್ಣ ಮತ್ತು ಕ್ಷೌರಿಕ ಸಮಾಜಕ್ಕೆ ಹಡಪದಪ್ಪಣ್ಣವರ ಗವಿಯನ್ನು ಅಭಿವೃದ್ಧಿಪಡಿಸುವ ಮುಖಾಂತರ ಇಡೀ ನಮ್ಮ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಡುವಂಥ ಪ್ರಯತ್ನ ಕರ್ನಾಟಕ ಸರ್ಕಾರ ಮಾಡಬೇಕು. ಸಿದ್ದರಾಮಯ್ಯ ಸರ್ಕಾರ ಯಾಕಂದರೆ ಹಿಂದುಳಿದಂಥ ಸರ್ಕಾರ ಮತ್ತು ಬಡವರ ಸರ್ಕಾರ ಅಂತ ಹೇಳ್ತೀರಿ. ದಯವಿಟ್ಟು ಇವೆಲ್ಲ ಪ್ರಮುಖ 4-5 ಬೇಡಿಕೆಗಳು ಬರ್ತಕ್ಕಂಥ 2026 ಬಜೆಟ್ನಲ್ಲಿ ತಾವು ಅನುದಾನ ಕೊಡುವುದರ ಮುಖಾಂತರ ನಮ್ಮ ಸಮಾಜಕ್ಕೆ ಮುಖ್ಯವಾಹಿನಿಗೆ ತರಬೇಕು ಅಂತಕ್ಕಂಥ ವಿನಂತಿ ಮನವಿಯನ್ನು ತಮ್ಮೆಲ್ಲ ಮಾಧ್ಯಮ ಮಿತ್ರರ ಮುಖಾಂತರ ನಾ ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ನನ್ನ ಹೆಸರು ರಮೇಶ್ ಹಡಪದ್ ನೀಲೂರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕಲಬುರಗಿ. ಹಡಪ ಸಮಾಜದ ಹೋರಾಟಕ್ಕೆ ಜಯವಾಗಲಿ. ಎಲ್ಲಿವರೆಗೆ ಹೋರಾಟ? ಹಡಪದಪ್ಪಣ್ಣನವರಿಗೆ